ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಸಬ್ಜೆಕ್ಟ್ ಇಂಗ್ಲೀಷಿಗೆ ಸಂಬಂಧಪಟ್ಟಾಗೆ ಈ ವರ್ಷದ 2025-26 ಆ್ಯನ್ಯುವಲ್ ಎಕ್ಸಾಮಿನ ಮಾಡಲ್ ಕ್ವಶನ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್, ಪ್ರತಿಯೊಂದು ಸಬ್ಜೆಕ್ಟಿಗೂ 3 ಮಾಡಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ಎಕನಾಮಿಕ್ಸ್ 3 ಮಾಡಲ್ ಕ್ವಶನ್ ಪೇಪರ್ಗೆ ವಿತ್ ಆನ್ಸರ್ ಕಂಪ್ಲೀಟಾಗಿ ಹೇಳಿದ್ದೀನಿ, ವಿಡಿಯೋಸ್ನ ವಾಚ್ ಮಾಡಿ. ಇಂಗ್ಲೀಷಿಗೆ ಬಂದರೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ 1 ಏನಿದೆ ಇದಕ್ಕೆ ಕಂಪ್ಲೀಟ್ ಆನ್ಸರ್ನ ಕೊಟ್ಟಿದ್ದೀನಿ. ಈ ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅಥವಾ ಕಮೆಂಟಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀನಿ, ವಾಚ್ ಮಾಡಿ. ಕಂಪ್ಲೀಟ್ ಆನ್ಸರ್ ಸಿಗುತ್ತೆ, ಅಷ್ಟು ಕೂಡ ಮಾರ್ಕ್ ಮಾಡಿದ್ದೀನಿ, ದೆನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ 3ಗೆ ಸಂಬಂಧಪಟ್ಟಂತೆ ಏನೇನು ಕ್ವೆಶನ್ಸ್ ಇದೆ ಅದಕ್ಕೆ ಏನೇನು ಆನ್ಸರ್ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆ ಅಲ್ವಾ? ಸೊ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿದ್ರಾಯಿತು. ವಿಡಿಯೋಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ, ಓಕೆನಾ? ಸೊ ಬನ್ನಿ, ಇವಾಗ ಸಬ್ಜೆಕ್ಟ್ ಇಂಗ್ಲೀಷ್ 2025-26 ಆ್ಯನ್ಯುವಲ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ 2, ಓಕೆ? ಹಾಗಾದರೆ ಸ್ಟಾರ್ಟಿಂಗಲ್ಲಿ ಪಾರ್ಟ್ ಎಯಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಿಮಗೆ ನಾಲೆಡ್ಜ್ ಇದೆ. 10 MCQ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಪ್ರತಿ ಪ್ರಶ್ನೆಗೂ ಕೂಡ 4 ಆಪ್ಷನ್ಸ್ ಇದ್ದೇ ಇರುತ್ತೆ. ರೈಟ್ ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಬರೆದ್ರೆ ಆಯಿತು, ಓಕೆ? ಫಸ್ಟ್ ಕ್ವಶನ್, ದ ವರ್ಡ್ ಗಾರಿಶ್ is associated with dash in Romeo and Juliet. ಸೊ ಗಾರಿಶ್ ಅನ್ನೋ ಒಂದು ವರ್ಡನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅಥವಾ ಯಾವ ಒಂದು ಮೀನಿಂಗಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ರೈಟ್ನೆಸ್ ಅನ್ನುವಂತಹ ಒಂದು ಮೀನಿಂಗಿಗೆ ಗಾರಿಶ್ ಅನ್ನೋದು. ಸೊ ಇಲ್ಲಿ ಬ್ರೈಟ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಸನ್. ಸೊ ಆನ್ಸರ್ ಈಸ್ ಸನ್, ಓಕೆ? ನೆಕ್ಸ್ಟ್ ಒನ್, choose the right sequence of incidents as they place in 2 dear. ಸೊ ಇದು ಹೇಗೆ ಗೊತ್ತಾಗುತ್ತೆ ನಿಮಗೆ ಎಕ್ಸಾಮಿಗೆ? ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನೀವಿವಾಗ 2 dear ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಸಮ್ಮರಿಯನ್ನು ನೀವು ಕಲ್ತ್ಕೊಳ್ಬೇಕು. ಅದು 3 ಮಾರ್ಕ್ಸಿಗಾಗಿರ್ಬಹುದು, 4 ಮಾರ್ಕ್ಸಿಗಾಗಿರ್ಬೋದು, ಓಕೆನಾ? ಸೊ 4 ಮಾರ್ಕ್ಸಿನ ಕ್ವಶನ್ಸು ಯಾವ್ಯಾವ ಟಾಪಿಕ್ ಮೇಲೆ ತೆಗಿತಾರೆ, ಯಾವ ಕಾನ್ಸೆಪ್ಟ್ ಮೇಲೆ ತೆಗಿತಾರೆ ಅನ್ನೋದನ್ನು, ಅಥವಾ 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಈ ಮಾಡಲ್ ಕ್ವಶನ್ ಪೇಪರ್ ಸೀರೀಸ್ ಮುಗಿದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ. ಅಂದರೆ ಟೋಟಲ್ಲಾಗಿ 6 ಚಾಪ್ಟರ್ನ ಅವರು ಕವರ್ ಮಾಡ್ತೀವಿ ಅಂತ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ರೆ ಜಸ್ಟ್ ನೀವು 3 ಕ್ವಶನ್ಸಿಗೆ ಆನ್ಸರ್ನ ಮಾಡಿದ್ರೆ ಸಾಕು, 4 ಮಾರ್ಕ್ಸಿಂದು. ಹಾಗಾಗಿ ಅದರಲ್ಲಿ 2 ಡಿಯರು ಕೂಡ ಬರುತ್ತೆ. ಸೊ ನೀವು ಸಮ್ಮರಿಯನ್ನು ಓದ್ಕೊಂಡಾಗ ನಿಮಗೆ ಸೀಕ್ವೆನ್ಸ್ ನೆನಪಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಹಾಕಬೇಕು. ಇಲ್ಲಿ ಎಕ್ಸ್ಟ್ರಾ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟೆ ಅಂತ ಹೇಳಿದ್ರೆ ಮಾಡಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿನ ಕ್ವಶನ್ಸ್ ಯಾವುದು, ಸಮ್ಮರಿ ಏನು, ಕೀ ಪಾಯಿಂಟ್ಸ್ ಏನು, ಬುಲೆಟ್ ಪಾಯಿಂಟ್ಸ್ ಏನು, ಯಾವ ಪಾಯಿಂಟ್ಸನ್ನು ಕಲ್ತ್ಕೊಂಡು ಹೋಗಬೇಕು ಒಂದು ಸಮ್ಮರಿ ಅಂತ ಹೇಳಿದ್ರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ರೆಡಿ ನಿಮ್ಮ ಸೀನಿಯರ್ಸಿಗೆ ಕೊಟ್ಟಿರುವ ಇನ್ಫಾರ್ಮೇಷನ್ ಇದೆ, ಆ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಿ, ಗೊತ್ತಾಗ್ತಾ ಇದೆ ನನಗೆ. ಅದನ್ನು ಬಿಟ್ಟು ಈ ವರ್ಷದ ಮಕ್ಕಳಿಗೂ ಕೂಡ ಸಪ್ರೇಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಇಲ್ಲಿ ಆನ್ಸರ್ ಬಿ ಆಗಿರುತ್ತೆ. ಇದು ರೈಟ್ ಸೀಕ್ವೆನ್ಸ್. ಡೆತ್ ಪನಿಷ್ಮೆಂಟ್ ವಾಸ್ changed to life imprisonment. Expenditure came to 600 francs. The guard was dismissed. The criminal did not run away ಅಂತ ಏನಿದೆ ಇದು ರೈಟ್ ಆನ್ಸರ್, ಓಕೆನಾ? ನೆಕ್ಸ್ಟು ಥರ್ಡ್ ಕ್ವಶನ್, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಡ್ಯಾಶ್. ಆನ್ ಚಿಲ್ಡ್ರನ್ ಪೊಯಮ್ ಇದೆಯಲ್ಲ ಅದರದ್ದು ಮೇನ್ ಸ್ಪೀಕರು ಯಾರು? ಮೇನ್ ಸ್ಪೀಕರ್ ಯಾರು ಅಂತ ಹೇಳಿದ್ರೆ ಪ್ರೊಪೆಟ್. ಆನ್ಸರ್ ಆಪ್ಷನ್ ಸಿ, ಪ್ರೊಪೆಟ್. ಫೋರ್ತ್ ಕ್ವಶನ್, ಇದು ಕೂಡ ನಿಮಗೆ ಆಪ್ಷನ್ನೇ ಇರುವಂಥದ್ದು. ಇಲ್ಲಿ ABCD 4 ಆಪ್ಷನ್ ಇದೆ, ಬಟ್ ಕ್ವಶನ್ನ ಮ್ಯಾಚ್ ದ ಫಾಲೋಯಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ. ನೀವೇನು ಮಾಡಿ, ಇಲ್ಲಿ ABC ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಫಸ್ಟ್ ರೈಟ್ ಆನ್ಸರ್ನ ಮ್ಯಾಚ್ ಮಾಡ್ಕೊಳ್ಳಿ. ವೈಲ್ಡ್ ಬೋರ್ಸ್ ಹೆಡ್ ಅಂತ ಇದೆ, ಅದಕ್ಕೆ ಆನ್ಸರು ಗೊಂಜಾಲೋಸ್ ಸ್ಟಡಿ, ಅಂದರೆ Aಗೆ 3 ಅಂತ ಆಯಿತು.
ಕರೆಕ್ಟ್ ಅಲ್ವಾ? ಎಗೆ ಆನ್ಸರು 3. ಇಲ್ಲಿ ಎಗೆ ಆನ್ಸರ್ 3, ಇಲ್ಲೊಂದಿದೆ ಹೌದಲ್ಲ? ಇಲ್ಲೂ ಒಂದು ಎಗೆ 3 ಆನ್ಸರ್ ಇದೆ. ಹಾಗಾದರೆ ಬಿಗೆ ಯಾವುದು ಅಂತ ನೋಡ್ಕೊಂಡು ನೀವು ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕೀಗ. ನೆಕ್ಸ್ಟು ಟೈಗರ್ಸ್ ಸ್ಕಿನ್ ಅಂತ ಇದೆ. ಟೈಗರ್ಸ್ ಸ್ಕಿನ್ನಿಗೆ ಆನ್ಸರು ಲಾರಾಸ್ ಬೋಡಯಾರ್. ಓಕೆನಾ? ನೆಕ್ಸ್ಟು ಸಿ ಹ್ಯಾಂಡ್ ಕರ್ಚಿಫ್ ಇದೆ. ಇದಕ್ಕೆ ಆನ್ಸರ್ ಆ್ಯಸ್ ಎ ಶೂ ಬ್ರಷ್ ಅಂತ ಆಗುತ್ತೆ. ಅಲ್ಲಿಗೆ ನೀವು ಮ್ಯಾಚ್ ಮಾಡಿದಾಗ ಎಗೆ 3, ಬಿಗೆ 1, ಸಿಗೆ 2. ಎಗೆ 3, ಬಿಗೆ 1, ಸಿಗೆ 2. ಸೊ ಎ ಈಸ್ ದ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟು 5th ಕ್ವಶನ್. ಇನ್ ದ ಸ್ಟೋರಿ ದ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡ್ಯಾಶಿಗೆ ಏನು ಆನ್ಸರ್ ಅಂತ ಹೇಳಿದ್ರೆ ದ ಓನರ್ಸ್ ವೈಫ್, ಡಿ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ನೆಕ್ಸ್ಟು 6th ಒನ್ನಿಗೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಏನಿದೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ತೆಗೆದಿರುವಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಕೋಟ್ ಈಸ್ ಬೈ ಬರ್ನಾರ್ಡ್ ಶಾ ಆಸ್ ಮೆನ್ಷನ್ಡ್ ಇನ್ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ. ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀಡ್ ಹ್ಯಾಸ್ ಬೀನ್ ರಿಟನ್ ಬೈ ದ ಸ್ಪಿರಿಟ್. ನೆಕ್ಸ್ಟ್ 7th ಕ್ವಶನ್. ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಅಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಜಪಾನು ಟ್ರಾವೆಲರ್ಸ್ ಐ ಅಲ್ವಾ? ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರ್ಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಅಂತ ಇದೆ. ಫೀಡಿಂಗ್ ಡೀರ್, ಕ್ರಾಸಿಂಗ್ ದ ರೋಡ್, ಮೇಕಿಂಗ್ ಎ ಫೋನ್ ಕಾಲ್, ಈಟಿಂಗ್ ಸೂಪ್ ಅಂತ ಇದೆ. ಈಟಿಂಗ್ ಸೂಪ್ ಹ್ಯಾಸ್ ಮೋರ್ ಡೇಂಜರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಆನ್ಸರ್ ಆಪ್ಷನ್ ಬಿ. 8th ಒನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್. ಸೊ ವೋಟರ್ ಸಮ್ಮರಿಯನ್ನು ನಾನು ನಿಮಗೆ ಲೇಟರ್ ಕೊಟ್ಟಿರ್ತೀನಲ್ವಾ, ಕೊಟ್ಟಾಗ ಅದು ನೀವು ನೀಟಾಗಿ ಓದ್ಕೊಂಡಾಗ ಇಲ್ಲಿ ವಿಚ್ ಒನ್ ಈಸ್ ರೈಟ್ ಅಥವಾ ವಿಚ್ ಒನ್ ಈಸ್ ಕರೆಕ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ರೂಫುಸ್ ಒಕೇಕೆ ಟೋರ್ ದ ಬ್ಯಾಲೋಟ್ ಪೇಪರ್ ಇಂಟು 2 pieces and put 1/2 in each box. 9th question. Dash is the owner of Ram's cycles in where there is a wheel. ಓಕೆನಾ? ಇದಕ್ಕೆ ಆನ್ಸರ್ ಆಪ್ಷನ್ ಎ ಎಸ್ ಕನಕರಾಜನ್. ನೆಕ್ಸ್ಟು 10th ಕ್ವಶನ್. ದ ಪಂಚಮ ಹ್ಯಾಡ್ ಟು ವೇಟ್ ಎಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ಡ್. ಶೂದ್ರ. ಆಪ್ಷನ್ ಸಿ ಶೂದ್ರ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ನು. 3 ಮಾರ್ಕ್ಸ್ ಸಿಗುತ್ತೆ. ಬ್ರ್ಯಾಕೆಟಲ್ಲಿ ಹಿಂಟ್ ಕೊಟ್ಟಿರ್ತಾರೆ. ಓಕೆನಾ? ನೀವು ಅದನ್ನು ಏನು ಮಾಡಬೇಕು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಓಕೆ, ಇಲ್ಲಿ ಕೊಟ್ಟಿರುವಂತಹ ಸ್ಟೋರಿಯನ್ನು ಒಂದ್ಸಲ ಓದ್ತೀನಿ. ಬಸವಯ್ಯ ಟ್ರೈಡ್ ಟು ಔಟ್ಶೈನ್ ತಮ್ಮಣ್ಣ ಇನ್ ಹಿಸ್ ಓನ್ ವೇ. ಓಕೆ, ಎ ಪ್ಯಾಲೆಟಿಯಲ್ ಹೌಸ್ ಡ್ಯಾಶ್ ಬಿಲ್ಡ್ ಅಂತ ಕೊಟ್ಟಿದ್ದಾರೆ. ಅವರು ಬಿಲ್ಡ್ ಅಂತ ಕೊಟ್ಟಿದ್ದಾರೆ. ನೀವು ವಾಸ್ ಬಿಲ್ಟ್ ಅಂತ ಬರಿಬೇಕು. ಬಿಲ್ಟ್, BUILT, ವಾಸ್ ಬಿಲ್ಟ್ ಅಂತ ಬರಿಬೇಕು. ವಾಸ್ ಬಿಲ್ಟ್ ಬೈ ಹಿಮ್. ಪೀಪಲ್ ಡ್ಯಾಶ್ ಅಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಪೀಪಲ್ ವರ್, WERE, ಪೀಪಲ್ ವರ್ ಅಪಾಯಿಂಟೆಡ್ ಜಸ್ಟ್ ಟು praise him. Scholars, poets and magicians dash invite ಅಂತ ಕೊಟ್ಟಿದ್ದಾರೆ. ಮ್ಯೂಸಿಷಿಯನ್ಸ್ ವರ್ ಇನ್ವೈಟೆಡ್ ಅಂತ ಬರಿಬೇಕು. ಮ್ಯೂಸಿಷಿಯನ್ಸ್ ವರ್ ಇನ್ವೈಟೆಡ್ ಟು ಹಿಸ್ ಪ್ಲೇಸ್. ಓಕೆನಾ? 3 ಡ್ಯಾಶಲ್ಲಿ ಫಸ್ಟ್ ಡ್ಯಾಶು ಬಿಲ್ಡ್ ಅಂತ ಇದೆ, ವಾಸ್ ಬಿಲ್ಟ್ ಮಾಡ್ಕೊಳ್ಳಿ. 2ನೇ ಡ್ಯಾಶಲ್ಲಿ ಅಪಾಯಿಂಟ್ ಅಂತ ಇದೆ, ವರ್ ಅಪಾಯಿಂಟೆಡ್ ಅಂತ ಮಾಡ್ಕೊಳ್ಳಿ. 3rd ಒನ್ನಲ್ಲಿ ಇನ್ವೈಟ್ ಅಂತ ಇದೆ, ವರ್ ಇನ್ವೈಟೆಡ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್. ಇದು ಅಂತೂ ಗ್ಯಾರಂಟಿ 2 ಮಾರ್ಕ್ಸ್ ಸಿಗುತ್ತೆ.
3 ಎಕ್ಸ್ಪ್ರೆಷನ್ಸ್ನ ಅವರೇ ಕೊಟ್ಟಿರ್ತಾರೆ. ಕೊಟ್ಟಿರುವಂತಹ ಪ್ಯಾರಕ್ಕೆ ಯಾವ ಎಕ್ಸ್ಪ್ರೆಷನ್ನು ಮ್ಯಾಚ್ ಆಗುತ್ತೆ ಅಂತ ನೋಡಿ. 3ರಲ್ಲಿ 2 ಮ್ಯಾಚ್ ಆಗುತ್ತೆ. ಯಾವುದು ಫಸ್ಟ್ ಬರುತ್ತೆ, ಯಾವುದು ಬರುತ್ತೆ, ಏನು ಬರುತ್ತೆ ಅನ್ನೋದನ್ನು ಒಂದು ಸಲ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಪುಟ್ ಅಪ್, ಗಿವ್ ಅಪ್, ಫೇಸ್ ಲಿಟ್ ಅಪ್ ಅಂತ 3 ಎಕ್ಸ್ಪ್ರೆಷನ್ ಇದೆ. ಸೊ ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿದ್ರೆ, ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಗಿವ್ ಅಪ್ ಸ್ವೀಟ್ಸ್ as per doctor's advice as he was a diabetic. His face lit up. His face lit up when he saw a sweet printed sugar free. ಓಕೆನಾ? ಸೊ ಇಲ್ಲಿ ಯಾವುದು ಬಂದಿಲ್ಲ, ಪುಟ್ಟಪ್ ಅನ್ನೋ ಎಕ್ಸ್ಪ್ರೆಷನ್ ಬರಲ್ಲ. ಉಳಿದಿರೋದು 2 ನಾನು ಫಿಲಪ್ ಮಾಡಿದ್ದೀನಿ. ಸೊ 2 ಮಾರ್ಕ್ಸ್ ಈ ರೀತಿ ಇದ್ದರೆ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗು ತುಂಬಾ ಈಸಿ. ಪ್ರನೌನ್ಸನ್ನು ನೌನ್ಸ್ ಜೊತೆಗೆ ಮ್ಯಾಚ್ ಮಾಡ್ಕೊಂಡು ಹೋಗೋದು. ನೀವು ಮೇಲ್ಗಡೆ ಇರೋ ಪ್ಯಾರದಲ್ಲಿ ಅವ್ರೇನು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿರ್ತಾರೆ ಅದೇ ಕ್ವಶನ್ನ ಕೆಳಗಡೆ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇನು ಹಿ ಅಂಡರ್ಲೈನ್ ಮಾಡಿದ್ದಾರೆ, ಹಿ ಕ್ವಶನ್ ಇದೆ. ಹಿಸ್ ಅಂಡರ್ಲೈನ್ ಮಾಡಿದ್ದಾರೆ, ಹಿಸ್ ಕ್ವಶನ್ ಇದೆ. ಶಿ ಅಂಡರ್ಲೈನ್ ಮಾಡಿದ್ದಾರೆ, ಶಿ ಇದೆ. ಹೂ ಅಂಡರ್ಲೈನ್ ಮಾಡಿದ್ದಾರೆ, ಹೂ ಇದೆ. ನೆಕ್ಸ್ಟ್ ವಿಚ್ ಅಂಡರ್ಲೈನ್ ಮಾಡಿದ್ದಾರೆ, ವಿಚ್ ಕ್ವಶನ್ ಇದೆ. ಅಲ್ಲಿ ಹಿ ಯಾರು, ಹಿಸ್ ಅವನ ಯಾರು, ಶಿ ಯಾರು, ಹೂ ಯಾರು, ವಿಚ್ ಯಾರು, ವಿಚ್ ಏನು ಅನ್ನೋದನ್ನು ನೀವೇನು ಮಾಡಬೇಕು, ಮ್ಯಾಚ್ ಮಾಡಿ ಬರಿಬೇಕು. ಸೊ ಫಸ್ಟ್ ಒನ್ ನೋಡಿ, ಹೀ ಅಂತ ಇದೆ, ಕರೆಕ್ಟ್ ಅಲ್ವಾ? ಹೀಗೆ ಆನ್ಸರು ಡಾಕ್ಟರ್ ಗೋಲ್ಡ್ ಸ್ಮಿತ್. ನಿಮಗಿವಾಗ ಡೌಟು, ಇಲ್ಲಿ ಹೀ ಇದೆ, ಹೀ ಹಿಂದೆ ಇರೋ ಗೋಲ್ಡ್ ಸ್ಮಿತ್ ರೈಟ್ ಆನ್ಸರು ಅಥವಾ ಇಲ್ಲೊಂದು ಗೋಲ್ಡ್ ಸ್ಮಿತ್ ಇದೆ ಇದು ರೈಟ್ ಆನ್ಸರು ಅನ್ನೋದು ನಿಮಗೆ ಡೌಟು. ನೀವೇನು ಮಾಡಬೇಕು ಗೊತ್ತಾ, ಹೀ ಹಿಂದೆ ವೆರಿ ನೆಕ್ಸ್ಟ್ ಏನಿದೆ ಅದನ್ನು ಆನ್ಸರ್ ಬರೀರಿ. ಹೀ ಹಿಂದೆ ಇರೋದು ಯಾವುದು, ಡಾಕ್ಟರ್ ಗೋಲ್ಡ್ ಸ್ಮಿತ್. ಹೀ ಹಿಂದೆ ಇರೋದು ಡಾಕ್ಟರ್ ಗೋಲ್ಡ್ ಸ್ಮಿತ್. ನಾನು ಅದಕ್ಕೋಸ್ಕರ ಆನ್ಸರು ಡಾಕ್ಟರ್ ಗೋಲ್ಡ್ ಸ್ಮಿತ್ ಹಾಕ್ತೀನಿ. ಅರೆ ಇಲ್ಲಿ ಮೇಲ್ಗಡೆನೂ ಡಾಕ್ಟರ್ ಗೋಲ್ಡ್ ಸ್ಮಿತ್ತೇ ಇದೆಯಲ್ಲ, ಇಲ್ಲ, ಇಲ್ಲಿ ಗೋಲ್ಡ್ ಸ್ಮಿತ್ಸ್ ಇದೆ ಮೇಲೆ, ಕರೆಕ್ಟ್ ಅಲ್ಲ? ನಾನಿಲ್ಲಿ ಡಾಕ್ಟರ್ ಗೋಲ್ಡ್ ಸ್ಮಿತ್ ನೋಡಿ, ಇಲ್ಲಿ ಏನಿದೆ ಅದನ್ನು ಆನ್ಸರ್ ಹಾಕಿದ್ದೀನಿ. ನೆಕ್ಸ್ಟು ಹಿಸ್ ಅಂತ ಇದೆ. ಹಿಸ್ ಅಂತ ಹೇಳಿದರೆ ಅವನ, ಯಾರು, ನೋ ಡೌಟ್ ಗೋಲ್ಡ್ ಸ್ಮಿತ್ತೇ ಅಲ್ವಾ, ಅದಕ್ಕೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಹಾಕಿ. ನೆಕ್ಸ್ಟು 3ನೇದು ಏನು ಕೊಟ್ಟಿದ್ದಾರೆ, ಶಿ ಅಂತ ಕೊಟ್ಟಿದ್ದಾರೆ. ಶಿ ಅನ್ನೋದು ಎಲ್ಲಿ ಮಾರ್ಕ್ ಆಗಿದೆ ಅನ್ನೋದನ್ನು ನೋಡಿ, ಇಲ್ಲಿದೆ ಶಿ ಅನ್ನೋದು. ಸೊ ಶಿ ಹಿಂದೆ ಬಂದಾಗ ಹೌಸ್ ಅನ್ನೋದಂತೂ ಶಿ ಅಲ್ಲ, ಅದೇ ಹೀಗೆ ಬಂದರೆ ಇಲ್ಲಿ ವುಮನ್ ಅಂತ ಇದೆ, ಅದ್ರ ಹಿಂದೆ ಬಂದರೆ ಇಲ್ಲಿ ಪೂವರ್ ಅಂತಿದೆ. ಸೊ ಪೂವರ್ ವುಮನ್ನು ಆನ್ಸರು. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಶಿ ಅಂತ ಹೇಳಿದ್ರೆ ಎ ಪೂವರ್ ವುಮನ್, ಈ ಥರ ಹಾಕಬೇಕು. ನೆಕ್ಸ್ಟು ಹೂ ಅಂತ ಕೊಟ್ಟಿದ್ದಾರೆ. ಹೂಗೆ ಬನ್ನಿ, ಹೂ ಡ್ಯಾಶ್ ಇಲ್ಲಿದೆ ನೋಡಿ, ಹೂ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಹೂ ಹಿಂದೆ ಯಾರಿದ್ದಾರೆ, ಹೂ ಹಿಂದೆ ಹಸ್ಬೆಂಡ್ ಅಂತ ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಹಸ್ಬೆಂಡ್ ಅಂತ ಇದೆ. ಸೊ ಬರೀ ಹಸ್ಬೆಂಡ್ ಇದೆಯಾ, ಇಲ್ಲಿ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ, ಹಸ್ಬೆಂಡ್ ಇದೆ, ಪೂವರ್ ವುಮೆನ್ಸ್ ಹಸ್ಬೆಂಡ್ ಅಂತ ಇದೆ. ಸೊ ಇದೇ ರೈಟ್ ಆನ್ಸರು ಅಲ್ವಾ? ಅದೇ ರೀತಿ ಆನ್ಸರ್ ನೆಕ್ಸ್ಟ್ ಒನ್ನು ವಿಚ್ ಇದೆ. ಹೂಗೆ ಆನ್ಸರ್ ಹಾಕ್ಕೊಳ್ಳಿ, ಪೂವರ್ ವುಮೆನ್ ಹಸ್ಬೆಂಡು. ವಿಚ್ ಇದೆ, ವಿಚ್ಚಿಗೆ ಆನ್ಸರು ಎ ಸ್ಮಾಲ್ ಬಾಕ್ಸು. ನೀವು ಇಲ್ಲಿ ವಿಚ್ ನೋಡಿ, ವಿಚ್ ಹಿಂದೆ ಸ್ಮಾಲ್ ಬಾಕ್ಸ್ ಅಂತ ಇದೆಯಲ್ಲ, ಇದೇ ಆನ್ಸರು. ಸೊ ವಿಚ್ಚಿಗೆ ಆನ್ಸರ್ ಹಾಕಿ ಸ್ಮಾಲ್ ಬಾಕ್ಸ್. ಸೊ 5 ಮಾರ್ಕ್ಸ್ ಈಸಿಲಿ ತಗೋಬಹುದು. ನೆಕ್ಸ್ಟು ಕ್ವಶನ್ಸು ಸೆಕ್ಷನ್, ಇದು ಪಾರ್ಟ್ ಬಿ. ನಾನು ಆಲ್ರೆಡಿ ಹೇಳಿದಾಗಲೇ ಇಂಪಾರ್ಟೆಂಟ್ ಕ್ವಶನ್ ಏನೇನಿದೆ ಅದಕ್ಕೆ ಸಮ್ಮರಿಯನ್ನು ಕೊಡ್ತೀನಿ. ಸೊ 2 ಮಾರ್ಕ್ಸಿನ ಕ್ವಶನ್ಸು, 3 ಮಾರ್ಕ್ಸಿನ ಕ್ವಶನ್ಸು, 4 ಮಾರ್ಕ್ಸಿನ ಕ್ವಶನ್ಸು ಇದ್ದೇ ಇರುತ್ತೆ. ಸೊ ಏನು ನೋಡಿ, ಇಲ್ಲಿ 4 ಮಾರ್ಕ್ಸಿಗೆ 6 ಕ್ವಶನ್ಸ್ ಕೊಡ್ತಾರೆ ಮಕ್ಕಳೇ. ಇದರಲ್ಲಿ 3 ಕ್ವಶನ್ಸ್ ಅಷ್ಟೇ ನೀವು ಆನ್ಸರ್ ಮಾಡಿದ್ರೆ ಆಯಿತು. ಎಕ್ಸಾಕ್ಟಾಗಿ 3 ಸಮ್ಮರಿ ಯಾವುದು ಪಕ್ಕ ಓದ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಆಯಿತಾ? ನೆಕ್ಸ್ಟು ಪಾರ್ಟ್ ಸಿಗೆ ಬಂದರೆ, ಪಾರ್ಟ್ ಸಿ ಪ್ಯಾಸೇಜು ಕರೆಕ್ಟಾಗಿ ಓದ್ಕೊಳ್ಬೇಕು. ನಾನು ಆಲ್ರೆಡಿ ಮಾಡೆಲ್ ಪೇಪರ್ 1ನಲ್ಲೇ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಫಸ್ಟು ಯಾವುದೇ ಪ್ಯಾಸೇಜ್ ಕೊಟ್ಟರು ಕ್ವಶನ್ಸ್ ಏನಿದೆ ಅದನ್ನು ಫಸ್ಟು ಓದ್ಕೊಳ್ಳಿ, ಆಮೇಲೆ ಪ್ಯಾಸೇಜ್ ಓದಕ್ಕೆ ಬನ್ನಿ. ಪ್ರತಿ ಪ್ಯಾರಾದಲ್ಲೂ ಕೂಡ ಏನೇನು ಟಾಪಿಕ್ ಸಿಗ್ತಾ ಹೋಗುತ್ತೆ, ನೀವು ಅಲ್ಲಿ ಕ್ವಶನ್ ಓದಿದ್ದು ನೆನಪಾಗುತ್ತೆ, ಆವಾಗ ಮಾರ್ಕ್ ಮಾಡ್ಕೊಳ್ಬೋದು. ಸೊ ನಾನಿವಾಗ ನಿಮಗೆ ಆನ್ಸರು ಹೇಳ್ತಾ ಹೋಗ್ತೀನಿ, ಅವ್ರು ಏನೇನು ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ಓದಿ ಮಾರ್ಕ್ ಮಾಡಿಟ್ಟಿದ್ದೀನಿ ನೋಡಿ. ಫಸ್ಟ್ ಒನ್, ವೇರ್ ಡಿಡ್ ಗರ್ಟಿ ಮೀಟ್ ಕಾರ್ಲ್ ಕೋರಿ? ವೇರ್ ಡಿಡ್ ಗರ್ಟಿ ಮೀಟ್ ಕಾರ್ಲ್ ಕೋರಿ? ಇದಕ್ಕೆ ಆನ್ಸರು ಇಲ್ಲಿದೆ, ಇಲ್ಲಿ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೆಕೆಂಡ್ ಪ್ಯಾರಾದಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಆನ್ಸರ್ ಮೆಡಿಕಲ್ ಸ್ಕೂಲ್ ಎಟ್ ಚಾರ್ಲ್ಸ್ ಯೂನಿವರ್ಸಿಟಿ.
ಮೆಡಿಕಲ್ ಸ್ಕೂಲ್ ಎಟ್ ಚಾರ್ಲ್ಸ್ ಯೂನಿವರ್ಸಿಟಿ ಇನ್ ಪ್ರಯಾಗ್. ಇದು ರೈಟ್ ಆನ್ಸರ್. ಓಕೆನಾ, ಎ ಮುಗೀತು. ನೆಕ್ಸ್ಟು ಕ್ವಶನ್ ಬಿ ಏನಿದೆ ನೋಡೋಣ. ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಝೆಕ್ ರಿಪಬ್ಲಿಕ್? ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಝೆಕ್ ರಿಪಬ್ಲಿಕ್? ಆನ್ಸರ್ ಪ್ರಯಾಗ್. ಇಲ್ಲಿ ಕೊಟ್ಟಿರ್ತಾರೆ, ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ನೋಡಿ ಬರೀರಿ. PRAGUE ಪ್ರಯಾಗ್. ನೆಕ್ಸ್ಟ್ ಥರ್ಡ್ ಒನ್, ಸಿ ಕ್ವಶನ್. ವಾಟ್ ವಾಸ್ ಗರ್ಟೀಸ್ ಫಾದರ್? ವಾಟ್ ವಾಸ್ ಗರ್ಟೀಸ್ ಫಾದರ್? ಆನ್ಸರ್ನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಫಸ್ಟು ಲೈನಲ್ಲೇ ಇದೆ, ಪ್ಯಾರಾ ಸ್ಟಾರ್ಟಿಂಗ್ ಫಸ್ಟ್ ಲೈನಲ್ಲೇ. ಹರ್ ಫಾದರ್ ವಾಸ್ ಎ ಮ್ಯಾನೇಜರ್ ಎಟ್ ಎ ಶುಗರ್ ಫ್ಯಾಕ್ಟರಿ. ನಾನು ಅದಕ್ಕೆ ಇಲ್ಲಿ ಸಿ ಅಂತ ಬರೆದಿದ್ದೀನಿ. ಹರ್ ಫಾದರ್ ವಾಸ್ ಎ ಮ್ಯಾನೇಜರ್ ಎಟ್ ಎ ಶುಗರ್ ಫ್ಯಾಕ್ಟರಿ, ಅಥವಾ ನೀವು ಜಸ್ಟ್ ಮ್ಯಾನೇಜರ್ ಎಟ್ ಎ ಶುಗರ್ ಫ್ಯಾಕ್ಟರಿ ಅಂತ ಕೂಡ ಬರೀಬಹುದು. ಡಿಗೆ ಆನ್ಸರು 16 ಅಂತ ಆಗುತ್ತೆ. ಗರ್ಟಿ ಡಿಸೈಡೆಡ್ ಟು ಬಿಕಮ್ ಎ ಡಾಕ್ಟರ್ ಎಟ್ ದ ಏಜ್ ಆಫ್ ಡ್ಯಾಶ್. ಯಾವ ಏಜಲ್ಲಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರೋದು? 16. ನಾನಿಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, 16 ಲೈನನ್ನು ಅಂಡರ್ಲೈನ್ ಮಾಡಿದ್ದೀನಿ. ಇಲ್ಲಿ ಡಿಗೆ ಆನ್ಸರ್ ಅಂತ ಕೂಡ ಬರೆದಿದ್ದೀನಿ. ಸೊ ನೀವು 16 ಅಂತ ಬರೀಬೇಕು. ನೆಕ್ಸ್ಟು ಕ್ವಶನ್ ಡಿ ಆದ್ರ ಮೇಲೆ ಈ ಕ್ವಶನ್, ವೇರ್ ಡಿಡ್ ಗರ್ಟಿ ಆ್ಯಂಡ್ ಕಾರ್ಲ್ ಮೈಗ್ರೇಟ್ ಟು? ವೇರ್ ಡಿಡ್ ಗರ್ಟಿ ಆ್ಯಂಡ್ ಕಾರ್ಲ್ ಮೈಗ್ರೇಟ್ ಟು ಅಂತ ಇದೆ. ಆನ್ಸರ್ USA. USA ಎಲ್ಲಿದೆ? ಎಲ್ಲಿ ಮಾರ್ಕ್ ಮಾಡಿದ್ದಾರೆ ಮೇಡಮ್ ಅಂತ ಹುಡುಕ್ತಾ ಇದ್ದೀರಾ? ಇಲ್ಲಿದೆ, ಮೈಗ್ರೇಟೆಡ್ ಟು USA ಇಲ್ಲಿದೆ. ಹೀಗೆ ಓಕೆನಾ. ಈ ಆದ್ರ ಮೇಲೆ ಎಫ್ ಅಲ್ವಾ, ಎಫಿನ ಆನ್ಸರ್ ಇಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಕ್ವಶನ್ ಏನಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ ಅಲ್ವಾ. ಎಫ್ ಕ್ವಶನ್ ಈಸ್, ವೈ ಡಿಡ್ ಮೆನಿ ಯೂನಿವರ್ಸಿಟೀಸ್ ರೆಫ್ಯೂಸ್ ಟು ಎಂಪ್ಲಾಯ್ ಕೋರೀಸ್? ಯಾಕೆ ರೆಫ್ಯೂಸ್ ಮಾಡ್ತಾ ಇದ್ರು, ಏನು ರೀಸನ್ನು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಲಾಂಗ್ ಆನ್ಸರ್ ಇದೆ ನೋಡಿ. ಮೆನಿ ಯೂನಿವರ್ಸಿಟೀಸ್ ರೆಫ್ಯೂಸ್ಡ್, ಕ್ವಶನಲ್ಲಿ ಏನಿದೆ ಅದೇ ಇದೆ. ಮೆನಿ ಯೂನಿವರ್ಸಿಟೀಸ್ ರೆಫ್ಯೂಸ್ಡ್ ಟು ಎಂಪ್ಲಾಯ್ ದೆಮ್ ಟುಗೆದರ್. They did not like the idea of married couple working together. ಇಲ್ಲಿವರೆಗೆ ಆನ್ಸರ್ ಬರೀಬೇಕು. ನೆಕ್ಸ್ಟು ಎಫ್ ಆಯಿತು. ಜಿ ಗ್ರಾಮರ್ ರಿಲೇಟೆಡ್ ಕ್ವಶನ್ನು. ಮೇಕ್ ದ ಆಂಟೋನಿಮ್ ಆಫ್ ದ ವರ್ಡ್ ಅಗ್ರಿ ವಿತ್ ದ ಸೂಟೇಬಲ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಹಿಂದೆ ಬರುತ್ತೆ ವರ್ಡು, ಸಫಿಕ್ಸ್ ಅಂತ ಹೇಳಿದ್ರೆ ಮುಂದೆ ಬರುತ್ತೆ. ಇಲ್ಲಿ ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಹಿಂದೆ. ಅಗ್ರಿ ಕೊಟ್ಟಿದ್ದಾರೆ, ಅಗ್ರಿಗೆ ಹಿಂದೆ ವರ್ಡ್ ಹಾಕಿದಾಗ ಯಾವುದಾಗುತ್ತೆ? ಸೊ ಆ್ಯಂಟೋನಿಮ್ ಅಂತ ಬೇರೆ ಹೇಳಿದ್ದಾರೆ, ದಟ್ ಮೀನ್ಸ್ ಆಪೋಸಿಟ್ ಕೂಡ ಹೇಳಿದ್ದಾರೆ. ಅಗ್ರಿಗೆ ಆಪೋಸಿಟ್ ಏನು? ಡಿಸ್ಅಗ್ರಿ. ಸೊ ಡಿಸ್ಅಗ್ರಿ ಅಂತ ಬರೆದ್ರೆ ಆಪೋಸಿಟ್ ವರ್ಡು ಆಯಿತು, ಅಗ್ರಿಗೆ ಹಿಂದೆ ಡಿಸ್ ಅಂತ ಸೇರಿಸಿದ್ದೀವಿ, ಇದು ನಿಮಗೆ ಪ್ರಿಫಿಕ್ಸ್ ಕೂಡ ಆಯಿತು. ಆನ್ಸರ್ ಡಿಸ್ಅಗ್ರಿ. ನೆಕ್ಸ್ಟು, ಹೂ ಡಿಡ್ ದ ಡಿಸ್ಕವರಿ ಆಫ್ ಕೋರಿ ಸೈಕಲ್ ಹೆಲ್ಪ್ ಅಂತ ಇದೆ. ಹೆಚ್ ಆನ್ಸರ್ ಮಾರ್ಕ್ ಮಾಡಿದ್ದೀನಿ ಪ್ಯಾರದಲ್ಲಿ. ನೀವು ಕೂಡ ಕರೆಕ್ಟಾಗಿ ಹೆಚ್ ಆನ್ಸರ್ ಎಲ್ಲಿಂದ ಎಲ್ಲಿವರೆಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಥೌಸಂಡ್ಸ್ ಆಫ್ ಚಿಲ್ಡ್ರನ್ ವಿತ್ ಡಯಾಬಿಟೀಸ್ ಆನ್ಸರ್. ಥೌಸಂಡ್ಸ್ ಆಫ್ ಚಿಲ್ಡ್ರನ್ ವಿತ್ ಡಯಾಬಿಟೀಸ್. ಓಕೆನಾ ಮಕ್ಕಳೇ. ಲಾಸ್ಟ್ ಕ್ವಶನ್ನು ನಿಮ್ಮ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒನ್ನು. ನೇಮ್ ದ ಐಡಿಯಮ್ ಯೂಸ್ಡ್ ಇನ್ ದ ಪ್ಯಾಸೇಜ್ ದಟ್ ಮೀನ್ಸ್ ರೆಫ್ಯೂಸ್ ಟು ಚೇಂಜ್. ಐಡಿಯಮ್ ರೆಫ್ಯೂಸ್ ಟು ಚೇಂಜಿಗೆ ಡಿಡ್ ನಾಟ್ ಬರ್ಕೊಳ್ತೀರಲ್ಲ, ಡಿಡ್ ನಾಟ್ ಬರ್ಜ್ ಆ್ಯನ್ ಇಂಚ್. ಡಿಡ್ ನಾಟ್ ಬರ್ಜ್ ಆ್ಯನ್ ಇಂಚ್. ಓಕೆನಾ. ನೆಕ್ಸ್ಟು ಹೇಗೆ ಪ್ಯಾಸೇಜ್ ಇದೆಯೋ ಅದೇ ರೀತಿ ಪೊಯಮ್ ಇದೆ. ಪೊಯಮ್ ಮೇಲೂ ಕೂಡ 9 ಕ್ವಶನ್ಸೇ ಕೇಳಿರ್ತಾರೆ. ಕಂಪೇರ್ ಮಾಡಿದರೆ ಪೊಯಮಿನ ಕ್ವಶನ್ಸ್ಗಿಂತ ಪ್ಯಾಸೇಜ್ ಕ್ವಶನ್ಸು ಈಸಿ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಸ್ವಲ್ಪ ಆನ್ಸರ್ನ ಹುಡುಕಿ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ, ಅರ್ಥನೂ ಆಗುತ್ತೆ. ಹಾಗಾಗಿ ಪ್ಯಾಸೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಪೊಯಮ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮ್ಮ ಇಂಟ್ರೆಸ್ಟು, ನಿಮ್ಮ ಕೆಪಾಸಿಟಿ, ಅಥವಾ ನಿಮಗೆ ಪೊಯಮ್ಮೇ ಈಸಿ ಆಗುತ್ತೆ ಅನ್ನೋದಾದರೆ ನೀವು ಪ್ಯಾಸೇಜ್ನ ಬಿಟ್ಟು ಪೊಯಮ್ನ ಚಾಯ್ಸ್ ತೊಗೊಳ್ಬಹುದು. ಇಲ್ಲೂ ಕೂಡ 9 ಕ್ವಶನ್ಸ್ ಇರುತ್ತೆ, ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ದೆನ್ ಪಾರ್ಟಿ ಗ್ರಾಮರ್ ಪಾರ್ಟಿಗೆ ಬಂದ್ವಿ ನಾವು, ಪಾರ್ಟ್ ಡಿ. ಓಕೆನಾ. ಫಸ್ಟ್ ಒನ್, ದ ಲೆಕ್ಚರರ್ ಇನ್ ಇಂಗ್ಲೀಷ್
told, the lecturer in English told us to submit dash ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಲಾಂಗ್ ಸೆಂಟೆನ್ಸ್, ಆರ್ಟಿಕಲ್ನ ಹಾಕಬೇಕು. ಏನು ಆ್ಯನೋ ದೀನೋ, ಎ ಬರಲ್ಲ, ಶಾರ್ಟ್ ಸೆಂಟೆನ್ಸ್ ಅಲ್ಲ, ಆ್ಯನ್ ಬರಲ್ಲ, ಓವೆಲ್ಸ್ ಇಲ್ಲ. ಸೊ ಲಾಂಗ್ ಸೆಂಟೆನ್ಸ್, ಆನ್ಸರ್ ದಿ. ದ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ರೀಅರೇಂಜ್ ಕೊಟ್ಟಿದ್ದಾರೆ. ದಿಸ್ ರಾಸ್ಕಲ್ ಯು ಮಸ್ಟ್ ವಿತ್ ಸಮ್ ಚೀಪರ್ ವೇ ಫೈಂಡ್ ಆಫ್ ಡೀಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ರೀಅರೇಂಜ್ ಮಾಡಬೇಕು. ನಾನಿಲ್ಲಿ ನಂಬರ್ಸ್ ಬರೆದಿದ್ದೀನಿ. ಫಸ್ಟ್ ಇದನ್ನು ಹಾಕಬೇಕು, ಸೆಕೆಂಡ್ ಇದು ಹಾಕಬೇಕು, ಥರ್ಡ್ ಒನ್ ಇದು ಹಾಕಬೇಕು, ಫೋರ್ತ್ ಒನ್ ಇದು, ಫಿಫ್ತ್ ಇದು, ಸಿಕ್ಸ್ತ್ ಇದು. ಸೊ ನಾ ಹೇಳಿರೋ ನಂಬರ್ ಪ್ರಕಾರ ರೀಅರೇಂಜ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಗೊತ್ತಾ? ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ವಿತ್ ದಿಸ್ ರಾಸ್ಕಲ್. This is the right answer. Next, biodiversity dash been the teacher of abundance. Answer has. Biodiversity has. Next, in 2011, the UN General Assembly dash a conference on harmony with nature ಅಂತ ಕೊಟ್ಟಿದ್ದಾರೆ. ಆರ್ಗನೈಸ್ ಇದೆ, ಡಿ ಸೇರಿಸ್ಬಿಡಿ, ಆರ್ಗನೈಸ್ಡ್. ಓಕೆನಾ? ನೆಕ್ಸ್ಟು fill in the blanks with right linkers. ವೆರಿ ಈಸಿ ಕಾನ್ಸೆಪ್ಟ್, 4 ಮಾರ್ಕ್ಸ್ ಪಕ್ಕ ಅಲ್ವಾ ಮಕ್ಕಳೇ? ಸೊ ಲಿಂಕರ್ಸ್ ಹೇಗಿರುತ್ತೆ? ಬ್ರ್ಯಾಕೆಟಲ್ಲಿ 4 ಲಿಂಕರ್ಸ್ಗಳನ್ನ ಅವರೇ ಕೊಟ್ಟಿರ್ತಾರೆ. 4 ಪಾಯಿಂಟ್ಸ್, 4 ಟಾಪಿಕ್, 4 ಆನ್ಸರ್ ಅವರೇ ಕೊಟ್ಟಿರ್ತಾರೆ. ಪ್ಯಾರನ ಓದಿ ಯಾವ್ಯಾವ ಲಿಂಕರ್ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಬರೀರಿ. ನಾನಿಲ್ಲಿ 1 ಅಂತ ಬರೆದಿದ್ದೀನಿ, ಇದು ಫಸ್ಟ್ ಡ್ಯಾಶ್. ಇಲ್ಲಿ 2 ಅಂತ ಬರೆದಿದ್ದೀನಿ, ಇದು ಸೆಕೆಂಡ್ ಡ್ಯಾಶ್. ಇಲ್ಲಿ 3 ಅಂತ ಬರೆದಿದ್ದೀನಿ, ಇದು ಥರ್ಡ್ ಡ್ಯಾಶ್. ಇಲ್ಲಿ 4 ಅಂತ ಬರೆದಿದ್ದೀನಿ, ಇದು ಫೋರ್ತ್ ಡ್ಯಾಶ್. ಫಸ್ಟ್ ಒನ್ನಿಗೆ ಆಫ್ಟರ್ ಹಾಕಿ, ಸೆಕೆಂಡ್ ಡ್ಯಾಶಿಗೆ ಬಿಕಾಸ್ ಹಾಕಿ, ಥರ್ಡ್ ಡ್ಯಾಶಿಗೆ ಹೌಎವರ್ ಹಾಕಿ, ಫೋರ್ತ್ ಡ್ಯಾಶಿಗೆ ಆ್ಯಸ್ ದೋ ಹಾಕಿ. ಒಂದು ಸಲ ಓದಬೇಕಾದ್ರೆ ಓದ್ತೀನಿ, ಕೇಳಿಸ್ಕೊಳ್ಳಿ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ. After proceeding to some extent, he started fumble because he had committed a mistake. She felt like going away, saying that it was none of her concern. However, she continued to sit there quietly as though she did not want to hurt the old man. Okay. Next question, rewrite as directed. He is a great actor. ಕ್ವಶನ್ ಟ್ಯಾಗ್ನ ಹಾಕಬೇಕು. ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿದೆ. ಹಿ ಈಸ್ ಎ ಗ್ರೇಟ್ ಡಾಕ್ಟರ್, ಪಾಸಿಟಿವ್. ಸೊ ನೀವು ಕ್ವಶನ್ ಟ್ಯಾಗ್ ಮಾಡುವಾಗ ನೆಗೆಟಿವ್ ಕ್ವಶನ್ ಹಾಕಬೇಕು. ಇಲ್ಲಿ ಈಸ್ ಇದೆಯಲ್ಲ, ಈಸನ್ನು ಯೂಸ್ ಮಾಡ್ಕೊಳ್ಳಿ, ಈಸ್ ಅಂತ ಬರೀರಿ. ಕ್ವಶನ್ ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಆಗಬೇಕು, ಈಸ್ ನಾಟ್ ಹಾಕಿ. ಇಲ್ಲೇ ಹಿ ಅಂತ ಕೊಟ್ಟಿದ್ದಾರೆ, ಹಿ ಅಂತ ಬರೀರಿ, ಒಂದು ಕ್ವಶನ್ ಮಾರ್ಕ್ ಹಾಕಿ ಅಷ್ಟೇ. ಇದನ್ನು ಸಿಂಪಲ್ ಆಗಿ ಬರೆಯುವಾಗ ಈಸಂಟ್ ಹಿ ಅಂತ ಬರಿತೀವಿ, ಓನ ತೆಗೆದು ಅಪಾಸ್ಟ್ರಫಿ ಹಾಕಿ ಈಸಂಟ್ ಹಿ ಅಂತ ಬರೀರಿ ಅಷ್ಟೇ, ಸಿಂಪಲ್. ನೆಕ್ಸ್ಟ್, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಆನ್ಸರ್ ಇದು, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸು. ಏನು ಮಾಡಬೇಕು? ಆನ್ಸರೇ ಕೊಟ್ಬಿಟ್ಟಿದಾರಲ್ಲ, ಏನು ಮಾಡಬೇಕು? ಫ್ರೇಮ್ WH ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ ಕೊಟ್ಟಿರ್ತೀವಿ, ನೀವು ಅದು ಕ್ವಶನ್ ಬರೀರಿ. ಇಲ್ಲೇನಿದೆಯಲ್ಲ ಒಂದು ಆನ್ಸರು, ಇದು ಕ್ವಶನ್ ಬರೀರಿ ನೋಡೋಣ ಅಂತ ಹೇಳಿದ್ದಾರೆ. ಸೊ WH ಕ್ವಶನ್ ಅಂತ ಹೇಳಿದ್ರೆ, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಹೇಳಿದ್ರೆ WH ಹೂನೋ, ವಾಟೋ, ವೇರೋ, ವಿಚ್ಚೋ ನೋಡ್ಕೊಳ್ಬೇಕು. ಸೊ ವಾಟ್ ಡಿಡ್ ಯು ಪ್ಲೇ? What did you play during your school days? Question mark. What did you play during your school days? Question mark. ಓಕೆನಾ? ನೆಕ್ಸ್ಟು ರೆಕ್ಟಿಫೈ ದ ಎರರ್ಸ್ ಅಂತ ಇದೆ. ಕೊಟ್ಟಿರುವ ಸೆಂಟೆನ್ಸಲ್ಲಿ ಏನಾದರೂ ಎರರ್ಸ್ ಇದ್ದರೆ ಆ ಎರರ್ಸನ್ನು ರಿಮೂವ್ ಮಾಡಿ ರೀರೈಟ್ ಮಾಡಬೇಕು, ಕರೆಕ್ಟಾಗಿ ಬರಿಬೇಕು. ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್ ಅಂತ ಇದೆ. ನೋ, ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಎಸ್ ತೆಗಿರಿ, ಎಸ್ ಬೇಡ. ಈ ಎಸ್ಸನ್ನು ತೆಗೆದುಬಿಟ್ಟು ಉಳಿದಿರೋದೇನಿದೆ ಅದು ಬರೀರಿ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಓಕೆನಾ? ನೆಕ್ಸ್ಟು, ಎ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ನೋ, ಎ ಸನ್ ಅಲ್ಲ, ದ ಸನ್. ಹಾಗಾಗಿ ಏನ ಕ್ಯಾನ್ಸಲ್ ಮಾಡಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಬರೀರಿ. ನೆಕ್ಸ್ಟ್ ಒನ್ನು ಯುವರ್ ಫೇವ್ರೇಟ್ ನೋಟ್ ಮೇಕಿಂಗ್ ಕಾನ್ಸೆಪ್ಟು, ತುಂಬ ಈಸಿ.
ನೋ ಡೌಟ್ 2 ಮಾರ್ಕ್ಸ್ ನೀವು ತಗೊಳ್ತೀರಿ ಇದರಲ್ಲಿ ಅಲ್ವಾ ಮಕ್ಕಳೇ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಅದನ್ನು ಒಂದು ಸಲ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ಲೂಸು ಅದ್ರದ್ದು ಬ್ಯಾಕ್ ಸೈಡಲ್ಲಿ ಆನ್ಸರ್ ಇರುತ್ತೆ. ಸಮ್ ಟೈಮ್ ಒಂಚೂರು ಆ ಕಡೆ ಈ ಕಡೆ ಸ್ಲೈಟ್ ಚೇಂಜಸ್ ಆಗ್ಬೋದು, ಬಟ್ ಬ್ಯಾಕ್ ಸೈಡಲ್ಲಿ ಆನ್ಸರ್ ಅಂತೂ ಇರುತ್ತೆ. ಓಕೆನಾ. ನಾನಿಲ್ಲಿ 1, 2, 3, 4 ಅಂತ ಏನು ನಂಬರ್ ಬರ್ತಿದ್ದೀನಿ ಅದು ಆಯಾ ಬಾಕ್ಸಿಗೆ ಆನ್ಸರು. 1ಗೆ ಲೀಫಾಕ್ ಅಂತ ಇದೆ, ಇಲ್ಲಿ ನೋಡಿ. ದ ಫ್ಯಾಂಟಮ್ ಕ್ರಿಯೇಟೆಡ್ ಬೈ, ಹೌದಾ. ದ ಫ್ಯಾಂಟಮ್ ಕ್ರಿಯೇಟೆಡ್ ಬೈ, ಇಲ್ಲಿ ಬನ್ನಿ, ದ ಫ್ಯಾಂಟಮ್ ಅಂತ ಇದೆ, ಹೌದಾ. ಓದಿ. ವಾಸ್ ಕ್ರಿಯೇಟೆಡ್ ಬೈ ಯಾರು? ಲೀಫಾಕ್. ಅದಕ್ಕೆ ನಾನಿಲ್ಲಿ ಏನು ಬರ್ದಿದ್ದೀನಿ? ಲೀಫಾಕ್ ಆನ್ಸರ್ ಹಾಕಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಒನ್, ಲೀಫಾಕ್ ಆ್ಯನ್ ಅಮೇರಿಕನ್. ಅವನು ಅಮೇರಿಕನ್ ಅನ್ನೋದಿದೆ, ಇದು ನೆನ್ಪಿಟ್ಕೊಂಡಿರಿ, ಮುಂದೆ ಬರಬಹುದು. ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕನ್ ಕಂಟ್ರಿ ಆಫ್ ಬಂಗಾಲಾ, ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ಟ್ರೈಬಲ್ ಪೀಪಲ್. ಹೀ ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್ ಅಂತ ಹೇಳಿದ್ರೆ ಲೀಫಾಕಿನ ಇನ್ನೊಂದು ಹೆಸರೇನು? ಮಿಸ್ಟರ್ ವಾಕರ್. ಲಿವ್ಸ್ ಇನ್ ಬಂಗಾಲಾ, ಇಲ್ಲಿ ಬರ್ದಿದ್ದಾರೆ ಅವರೇ. ನ್ಯಾಷನಾಲಿಟಿ ಅಂತ ಕೊಟ್ಟಿದ್ದಾರೆ. ಯಾವ ನ್ಯಾಷನಾಲಿಟಿ? ಇಂಡಿಯನ್ನೋ ಅಮೇರಿಕನ್ನೋ? ಅವ್ರು ಇಲ್ಲಿ ಕೊಟ್ಟಿದ್ದಾರಲ್ಲ ಅಮೇರಿಕನ್ ಅಂತ. ಸೊ ಆನ್ಸರ್ನ ಬರೀರಿ ಅಮೇರಿಕನ್. ಓಕೆನಾ. ಲಾಸ್ಟ್ ಒನ್, ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಅಂತ ಇದೆ, ಇಲ್ಲಿ ಬನ್ನಿ ನೋಡಿ. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್, ಮಿಸ್ಟರ್ ವಾಕರ್ ಆನ್ಸರ್ ಆಗೋಗಿದೆ. ಮುಂದೆ ಬನ್ನಿ. ಲೀಫಾಕ್ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್. ನೋಡಿ, ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಯಾವುದಿದು? ಆನ್ಸರ್ ಮ್ಯಾಂಡ್ರೇಕ್ ದ ಮೆಜಿಷಿಯನ್. ಇಲ್ಲಿದೆ ಆನ್ಸರು, ಕಂಪ್ಲೀಟ್ ಆಗಿ ಬರಿಬೇಕು. ಮ್ಯಾಂಡ್ರೇಕ್ ದ ಮಜಿಷಿಯನ್. ಓಕೆ. ಸೊ ಈ ಕಾನ್ಸೆಪ್ಟು ಮುಗೀತು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 34, ಯುವರ್ ಫೇವ್ರೇಟ್ ಅಗೈನ್. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ವಾ ಮಕ್ಕಳೇ. ಸೊ ಎಲ್ಡರ್ಸು ರೋಫು ಅವರು ಕನ್ವರ್ಸೇಷನ್ನ ಕೊಟ್ಟಿದ್ದಾರೆ. ಸೊ ಈ ಕನ್ವರ್ಸೇಷನಿಗೆ ನೀವೇನು ಮಾಡಬೇಕು? ಆನ್ಸರ್ನ ಬರಿಬೇಕು. ಮಾಡೆಲ್ ಪೇಪರ್ 1ಅಲ್ಲೂ ಕೂಡ ಆನ್ಸರ್ನ ಕೊಟ್ಟಿದ್ದೆ. ಸೊ 2ಗೂ ಕೂಡ ಆನ್ಸರ್ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಆನ್ಸರ್ನ ಬರೀರಿ. ಬರ್ಕೊಳ್ತೀರಲ್ಲ ಆನ್ಸರು? ಬರ್ಕೊಳ್ಳಿ. ಒಂದ್ಸಲ ಓದ್ತೀನಿ ನಾನು. ರೂಫ್ ಆಸ್ಕ್ಡ್ ದ ಎಲ್ಡರ್ಸ್ ಇಫ್ ದೇ ವಾಂಟೆಡ್ ದ ಮಿನಿಸ್ಟರ್ ಫ್ರಮ್ ದೇರ್ ವಿಲೇಜ್ to lose in the election. The elders replied that they would not betray their son and would see him win. Roof thanked for their support. Next, to complete the following dialogue. Student to teacher ಮಧ್ಯ ಕನ್ವರ್ಸೇಷನ್ ನಡೀತಾ ಇದೆ, ಕಮ್ಯುನಿಕೇಷನ್ ನಡೀತಾ ಇದೆ. ಸೊ ಇಲ್ಲಿ ಸ್ಟೂಡೆಂಟು ಗ್ರೀಟಿಂಗ್ ಅಂತ ಇದೆ, ನೋ ಡೌಟ್ ಗುಡ್ ಮಾರ್ನಿಂಗ್ ಹೇಳಬೇಕು. ಬಟ್ ಟೀಚರು ಸರ್ರೋ ಮೇಡಮ್ಮು ನಮಗೆ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಹೇಳಿಬಿಡೋಣ. ಸರ್ರೋ ಮೇಡಮ್ಮು ಮುಂದೆ ಒಂದು ಸ್ವಲ್ಪ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿ ಸರ್ ಅನ್ನೋ ವರ್ಡ್ ಇದೆ. ಸೊ ಸ್ಟೂಡೆಂಟ್ ಲೈನಲ್ಲಿ ಸರ್ ಇದೆ ಅಂತ ಹೇಳಿದ್ರೆ ಈ ಕನ್ವರ್ಸೇಷನಲ್ಲಿ ಸರ್ರು ಸ್ಟೂಡೆಂಟೇ ಇರೋದು. ಹಾಗಾಗಿ ನಾನೇನು ಮಾಡಿದೆ? ಗುಡ್ ಮಾರ್ನಿಂಗ್ ಸರ್ ಅಂತ ಬರೆದೆ. ನೆಕ್ಸ್ಟು ಟೀಚರ್ ಏನು ಹೇಳಿದ್ರು? ವೆರಿ ಗುಡ್ ಮಾರ್ನಿಂಗ್ ಹೇಳಿದ್ರು. ಸ್ಟೂಡೆಂಟು ಡ್ಯಾಶ್ ಸರ್ ಅಂತ ಇದೆ. ರಿಕ್ವೆಸ್ಟಿಂಗು, ಏನಾದರೂ ರಿಕ್ವೆಸ್ಟ್ ಮಾಡಬೇಕು. ಏನು ರಿಕ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ. ಮುಂದಿನ ಲೈನ್ ನೋಡ್ಕೊಳ್ಳಿ. ಬುಕ್ ಅಂತ ಇದೆ. ಶ್ಯೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್ ಅಂತಿದೆ. ಓ ಅಡ್ಡಿ ಇಲ್ಲ, ನಿನ್ನ ಬುಕ್ಕನ್ನು ತೊಗೊಂಡೋಗು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅಡ್ಡಿ ಇಲ್ಲ, ಬುಕ್ಕನ್ನು ತೊಗೊಂಡೋಗು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಸ್ಟೂಡೆಂಟ್ ಏನು ಕೇಳಿರಬೇಕು? ಈ ಬುಕ್ಕನ್ನು ನಾನು ತಗೊಳ್ಳ ಅಂತ ತಾನೇ ಕೇಳಿರಬೇಕು. ಹಾಗಾಗಿ ಕ್ವಶನ್ ಮಾಡಿದ್ದೀನಿ, ಮೇ ಐ ಬಾರೋ ಯುವರ್ ಬುಕ್ ಸರ್? ಮೇ ಐ ಬಾರೋ ಯುವರ್ ಬುಕ್ ಅಷ್ಟು ಬರೆದ್ರೆ ಸಾಕು, ಸರ್ ಅಲ್ಲಿದೆ. ನೆಕ್ಸ್ಟು ಅದಕ್ಕೆ ಟೀಚರ್ ಏನು ಹೇಳ್ತಾರೆ? ಶ್ಯೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್ ಅಂತ ಹೇಳಿದ್ದಾರೆ. ಲಾಸ್ಟ್ ಒನ್, ಸ್ಟೂಡೆಂಟ್ ಏನು ಮಾಡಬೇಕು? ಗ್ರ್ಯಾಟಿಟ್ಯೂಡ್ ಹೇಳಬೇಕು. ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ನ ಹೇಗೆ ಹೇಳ್ತೀವಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಲ್ವಾ. ಸೊ ಅದಕ್ಕಾಗಿ ಇಲ್ಲಿ ಥ್ಯಾಂಕ್ ಯು ಸರ್ ಆರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಬರಿಬೋದು. ಇಲ್ಲಿಗೆ ಡೈಲಾಗು ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಿಮಗೆ ಲೆಟರು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಲೆಟರು ಅವರು ನಿಮಗೆ ವಾಂಟೆಡ್ ಲೆಟರ್ನ ಏನು ಕೇಳ್ತಾರೆ, ಈ ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಹಿಂದೂ ಪೇಪರಲ್ಲಿ ಬಂದಿದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ ಅಂತ ಹೇಳ್ಕೊಂಡು ಯಾವುದಾದ್ರೂ ಒಂದು ಪೋಸ್ಟಿಗೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ಕೊಂಡು ನಿಮಗೆ ಲೆಟರ್ನ ಕೇಳ್ತಾರೆ. ಸೊ ಪೋಸ್ಟು ಚೇಂಜ್ ಆಗುತ್ತೆ, ಅಡ್ರೆಸ್ ಚೇಂಜ್ ಆಗುತ್ತೆ ಬಿಟ್ಟರೆ ಮತ್ತು ಇನ್ನೇನು ಚೇಂಜ್ ಆಗಲ್ಲ. ಮ್ಯಾಟರ್ ಒಂದೇ, ನೀವು ಜಾಬಿಗೆ ಅಪ್ಲಿಕೇಶನ್ನ ಹಾಕಬೇಕು. ಕರೆಕ್ಟಾ? ಜಾಬಿಗೆ ಅಪ್ಲಿಕೇಶನ್ನ ಹಾಕಬೇಕು. ಪೇಪರಲ್ಲಿ ಬಂದಿರುವ ಅಡ್ವರ್ಟೈಸ್ಮೆಂಟು ನೋಡಿಕೊಂಡು ಜಾಬಿಗೆ ಅಪ್ಲೈ ಮಾಡಬೇಕು. ಸೊ ಇಂಗ್ಲೀಷಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ.
ಅಲ್ಲಿ ಆ ಫಾರ್ಮ್ಯಾಟ್ ಕಲ್ತ್ಕೊಂಡ್ರೆ ಆಯ್ತು. ಯಾವುದೇ ಲೆಟರ್ ಕೊಡಲಿ ಅಲ್ಲಿನ ಪೇಪರ್, ನ್ಯೂಸ್ ಪೇಪರ್ ನೇಮ್ ಚೇಂಜ್ ಆಗುತ್ತೆ, ಪೋಸ್ಟ್ ಚೇಂಜ್ ಆಗುತ್ತೆ, ಮತ್ತು ಉಳಿದಿದ್ದೆಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ. ಹಾಗಾಗಿ ಅಡ್ರೆಸ್ ಚೇಂಜ್ ಆಗುತ್ತೆ. ಆ ರೀತಿ ನಿಮಗೆ ಬರೆಯೋಕ್ಕೆ ಗೊತ್ತಾಗಬೇಕು, ಲೆಟರಿಗೆ 5/5 ಸಿಗಬೇಕು ಅಂದರೆ ಆ ವಿಡಿಯೋನ ವಾಚ್ ಮಾಡಬೇಕು. ಲೆಟರ್ ರೈಟಿಂಗ್, ಇಂಗ್ಲೀಷ್ ಲೆಟರ್ ರೈಟಿಂಗ್ 2025 ಎಕ್ಸಾಮ್ ಅಂತ ಕೊಡಿ. ನೀವು ಇವಾಗ ಬರೆಯೋದು 2026 ಎಕ್ಸಾಮು, 2024-25 ಬ್ಯಾಚಿಗೆ ಕೊಟ್ಟಿರುವಂತಹ ಒಂದು ಪ್ಯಾಟ್ರನ್ ಅದು. ಸೊ ನೀವು ಫಾರ್ಮ್ಯಾಟ್ ಅಂತ ಕೊಟ್ಟರು, ಲೆಟರ್ ಫಾರ್ಮ್ಯಾಟ್ ರೈಟಿಂಗ್ 2024-25 ಪಲ್ಲವಿ ಟ್ಯುಟೋರಿಯಲ್ಸ್ ಅಂತ ಕೊಟ್ಟರೆ ನಾನು ಕೊಟ್ಟಿರುವಂತಹ ಲೆಟರ್ ಫಾರ್ಮ್ಯಾಟು ನಿಮಗೆ ವಿಡಿಯೋ ಸಿಗುತ್ತೆ. ಓಕೆನಾ? ಇದಿಷ್ಟು ಕೂಡ ಮಾಡೆಲ್ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕ್ವಶನ್ಸು ಆನ್ಸರ್ಸು ಅರ್ಥ ಆಗಿದೆ. ಆನ್ಸರ್ನೆಲ್ಲ ಕರೆಕ್ಟಾಗಿ ಬರ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಬಂದರೆ ಮತ್ತೆ ಕಮೆಂಟ್ ಮಾಡಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಏನೇನು ಕ್ವಶನ್ಸ್ ಇದೆ, ಅದಕ್ಕೆ ಏನೇನು ಆನ್ಸರು ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಅಲ್ವಾ? ಸೊ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನೋಟಿಫಿಕೇಷನ್ನು ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.